ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿತ್ತು ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ಇವತ್ತು ನಮಗೆಲ್ಲ ಖುಷಿಯಾದಂತಹ ದಿನ, ನಮ್ಮ ಮನೆಗೆ ಖುಷಿಯಾದಂತಹ ದಿನ. ಯಾಕಂದರೆ ಎಸ್ಪೆಷಲಿ ನನ್ನ ಮಗಳಿಗೆ ಖುಷಿಯಾದಂಥ ದಿನ, ಸ್ಪೆಷಲ್ ಡೇ ಅವಳು ಬರ್ತಡೇ ಇವತ್ತು, ಅನಗನ ಬರ್ತಡೇ. ಹ್ಯಾಪಿ ಬರ್ತಡೇ ಅನಗ. ಎಷ್ಟು ಬೇಗ ವರ್ಷಗಳೇ ಕಳೆದು ಹೋಗುತ್ತೆ. ಅವಳು ಇನ್ನೂ ಚಿಕ್ಕವಳಿದ್ದು ನೆನಪು ಅಂದರೆ LKG UKGಗಿಂತ ಸ್ಕೂಲಿಗೆ ಕಳಿಸಿದ ನೆನಪು. ಈಗಾಗಲೇ ಅವಳು 9th ಸ್ಟ್ಯಾಂಡರ್ಡ್, 14 ತುಂಬಿ 15ನೇ ವರ್ಷ ಈಗ. ಇವತ್ತು ಬ್ರೇಕ್ಫಾಸ್ಟಿಗೆ ಬನ್ಸ್ ಮಾಡ್ತಾಯಿದ್ದೇನೆ. ಅವಳಿಗೆ ಇಷ್ಟವಾದ ತಿಂಡಿ ಇವತ್ತು. ಅವಳಿಗೇನು ಇಷ್ಟ ಅದನ್ನೇ ಮಾಡೋದು, ಯಾಕಂದರೆ ಅವಳು ಸ್ಪೆಷಲ್ ಡೇ ಅಲ್ವಾ. ಸೊ ಅವಳು ನಿನ್ನೆ ಬನ್ಸ್ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ರಜೆ ಕೂಡ ಈಗ ಶುರುವಾಗಿದೆ, ಹಾಗಾಗಿ ಮನೇಲೇ ಇರ್ತಾಳಲ್ವ. ಬನ್ಸ್ ಹಿಟ್ಟನ್ನು ಕೂಡ ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಬನ್ಸ್ ಹಿಟ್ಟು ಕಲರ್ ಚೇಂಜ್ ಆಗಿದೆ, ಯಾಕಂದರೆ ಯಾವಾಗಲೂ ಬನ್ಸಿಗೆ ಸಕ್ಕರೆ ಹಾಕ್ತಿದ್ದೆ ಕಲಿಸ್ಬೇಕಿದ್ರೆ, ಆದರೆ ನಾನು ಬೆಲ್ಲನೇ ಹಾಕಿದ್ದೆ, ಗಟ್ಟಿ ಬೆಲ್ಲ. ಹಾಗಾಗಿ ಸ್ವಲ್ಪ ಕಲರು ಚೇಂಜ್ ಆಗಿದೆ ಅದು. ಇವತ್ತು ಅಡುಗೆನೂ ಕೂಡ ಅವಳಿಗೆ ಕೇಳೇ ಮಾಡೋದು, ಅವಳಿಗೆ ಏನು ಇಷ್ಟ ಅದನ್ನೇ ಮಾಡೋದು. ಅವಳ ಸ್ಪೆಷಲ್ ಡೇ, ಅವಳು ಸ್ಪೆಷಲ್ ಆಗಿರ್ಬೇಕಂತ ಹೇಳಿ. ಆಮೇಲೆ ಸಿಗ್ತೇನೆ. ಬನ್ಸಿಗೆ ಬಾಜಿ ಮಾಡೋಣ ಅಂಥೇಳಿ ಆಲೂಗಡ್ಡೆ ತೊಗೊಂಡೆ, ಅದನ್ನ ಪೀಲ್ ಮಾಡಿಕೊಂಡು ಈಗ ಬೇಯಿಸ್ಕೊಳ್ಳೋಣ. 3 ಆಲೂಗಡ್ಡೆ ತೊಗೊಂಡೆ, ಮೀಡಿಯಮ್ ಸೈಜಿಂದು, ಅಷ್ಟು ಸಾಕಾಗ್ತದೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡೆ. ಈ ಆಲೂ ಬಾಜಿ ಬನ್ಸಿಗೆ ತುಂಬ ಚೆನ್ನಾಗಿರ್ತದೆ. ಇದು ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಏನಿಲ್ಲ, ಇದು ಸಿಂಪಲ್ಲು. ಇದಕ್ಕೆ ಈರುಳ್ಳಿ ಏನು ಹಾಕೋದಿಲ್ಲ. ಯಾವ ವಾರ ಒಪ್ಪತ್ತಾದರೂ ಮಾಡ್ಕೊಳ್ಬೋದು. ಸಿಂಪಲ್ಲಾಗಿ ಒಂದು ಆಲೂ ಬಾಜಿನ ರೆಡಿ ಮಾಡಿಕೊಂಡೆ. ಹ್ಯಾಪಿ ಬರ್ಡೇ ಗುಂಡಿ. ಥ್ಯಾಂಕ್ ಯು. ನಾನು ನಮ್ಮ ಅತ್ತೆ ಸೇರಿ ಒಂದು 7-8 ಸೇವಂತಿಗೆ ಜಡೆನ ಕಟ್ಟಿದ್ವಿ. ಯಾಕಂದರೆ ನಾಳೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ ತೊಗೊಂಡೋಗ್ಲಿಕ್ಕೆ. ಹಾಯ್. ಹೂ ಕಟ್ಟೋದಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಕಿಚನಿಗೆ ಬಂದೆ. ಫಟಾಫಟ ಈಗ ಅಡುಗೆ ಕೆಲಸ ಮಾಡೋದು. ನನ್ನ ಮಗಳಿಗೆ ಇವತ್ತು ಕೇಳಿದೆ ಏನು ಮಾಡಬೇಕಂತ. ಅವಳೇ ಹೇಳಿದ್ದು ರಸ ಮಾಡು ಅಂತ ಹೇಳಿ. ಅವಳಿಗೆ ಮಸಾಲೆ ಹಾಕಿದ್ದು ಸಾರೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ರಸಮ್ ಮಾಡು ಅಂತ ಹೇಳಿದ್ಲು. ಆಮೇಲೆ ಪಾಯಸ ಯಾವ್ದು ಮಾಡೋಕ್ಕೆ ಕೇಳಿದೆ ಅವಳಿಗೆ. ಅಂದರೆ ಬೆಲ್ಲದ ಪಾಯಸ ಮಾಡಲಿನ ಅಥವಾ ಸಕ್ಕರೆ ಪಾಯಸ, ಶಾವಿಗೆ ಪಾಯಸ ಮಾಡೋ ಅಂತ ಹೇಳಿದ್ಲು, ಅದನ್ನೇ ಮಾಡೋದು. ಫ್ಲವರಿನ ಬಜೆ, ಆಮೇಲೆ ತೊಂಡೆಕಾಯಿ ಪಲ್ಯ ಅದನ್ನ ಮಾಡೋಂತ ಹೇಳಿದ್ದು, ಅದನ್ನ ಈಗ ಮಾಡೋದು. ಬಾಯ್ಲ್ಡ್ ರೈಸ್ ಬೇಡ ಮತ್ತು ವೈಟ್ ರೈಸ್ ಮಾಡೋಂತ ಹೇಳಿದ್ದು, ಅದನ್ನೇ ಮಾಡೋದು. ಈಗ ಫಟಾಫಟ ಅಡುಗೆ ಮಾಡ್ಕೊಂಡು ಬರೋಣ. ರಸಮಿಗೆ ತೊಗರಿಬೇಳೆ ನೆನೆಸ್ಲಿಕ್ಕೆ ತೊಗೊಂಡು ಬಂದೆ. ಗ್ಲಾಸ್ ಜಾರಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಗ್ಲಾಸ್ ಜಾರ್ ತುಂಬಿಸ್ಕೊಂಡೆ. ಹಾಗೆ ರಸಮಿಗೆ ಸ್ವಲ್ಪ ನೆನೆಸಿಡಬೇಕು, ಒಂದು 10 ನಿಮಿಷ ಮೊದಲು. ಕುಕ್ಕರಲ್ಲಿ ಕೂಡ ಇಟ್ಕೊಂಡೆ ಬೇಳೆನ, ಬೇಗ ಬೇಯಬೇಕಂತ ಹೇಳಿ. ಈಗ ಒಂದು 2 ಟೊಮೆಟೊ ತೊಗೊಂಡೆ, ಅಂದರೆ ರಸಮ್ ಸ್ವಲ್ಪನೇ ಮಾಡೋದು, ಹಾಗಾಗಿ ಅದನ್ನ ಸ್ವಲ್ಪ ಎಕ್ಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡೆ, ಯಾಕಂದರೆ ಬೇಗ ಬೇಯ್ತದೆ. ಹಾಗೆ ಇವತ್ತು ವೈಟ್ ರೈಸ್ ಮಾಡಂತ ಹೇಳಿದ್ಲು ಅನಾಗ, ಹಾಗಾಗಿ ವೈಟ್ ರೈಸಿಗೆ ಇಟ್ಕೊಂಡೆ. ಟೊಮೆಟೊನು ಈಗ ಸ್ವಲ್ಪ ಬೇಯ್ಲಿಕ್ಕೆ ಬಂತು ನೋಡಿ. ಇದು ಸ್ವಲ್ಪ ಬೇಯಿಸಿ ಹಾಕ್ಕೊಂಡು, ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಸುಲಿದು ರುಬ್ಕೊಂಡು ಹಾಕಿದ್ರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಾಗೆ ತೊಗರಿಬೇಳೆ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರು ಆಗ್ತದೆ. ನಾನು ಹೆಚ್ಚಾಗಿ ಈ ರೀತಿಯೇ ಮಾಡೋದು. ಬಜೆ ಮಾಡ್ಕೊಳ್ಳಿಕ್ಕೆ ಫ್ಲವರ್ಗೆ ಬಿಸಿನೀರು ಮತ್ತು ಅರಿಶಿನ ಪುಡಿ ಉಪ್ಪೆಲ್ಲ ಹಾಕ್ಕೊಂಡು ಇಟ್ಕೊಂಡೆ, ಸ್ವಲ್ಪ ಏನಾದರೂ ಕ್ರಿಮಿ ಎಲ್ಲ ಇದ್ದರೆ ಹೋಗಲಿ ಅಂತ ಹೇಳಿ ಅಷ್ಟೇ. ಈಗ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆನ ಬೇಗ ಮಾಡ್ಕೊಳ್ಬೇಕು, ಯಾಕಂದರೆ ಇಲ್ಲಾಂದರೆ ಈಗಾಗಲೇ ಲೇಟ್ ಆಗಿದೆ ಮತ್ತು ಲೇಟ್ ಆಗ್ತದೆ ಊಟಕ್ಕೆಲ್ಲ. ಹಾಗಾಗಿ ನಮ್ಮ ಭಾವನ ಮಗ ಮಯಾಂಕನಿಗೂ ಕೂಡ ಊಟಕ್ಕೆ ಕರೆದಿದ್ದೆ ಇವತ್ತು, ಅವನು ಬರ್ತಾನೆ ಊಟ ಮಾಡಲಿಕ್ಕೆ. ಇಲ್ಲಿ ನೋಡಿ, ನಮ್ಮ ಅತ್ತೆಯವರು ಇದು ಖಾರದ ರೊಟ್ಟಿ ಅಂಥೇಳಿ ಮೈದಾ ಹಿಟ್ಟಿಂದು, ಅದನ್ನ ಲಟ್ಸ್ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಬೇಡ ಅಂತ ಹೇಳಿದ್ದೆ, ಅವರು ಅಮ್ಮನ ಮನೆಗೆ ಹೋಗ್ತೆ, ಹಾಗೆ ಹೋಗಬೇಡ, ಅದನ್ನು ಮಾಡ್ಕೊಂಡು ಹೋಗು ಅಂಥೇಳಿ ಅವರು ಹಿಟ್ಟಲ್ಲೆಲ್ಲ ಕಲಸಿ ಲಟ್ಸಿ ಇಟ್ಟಿದ್ದರು. ಅನ್ನನೂ ಕೂಡ ಬೆಂತು, ಅದನ್ನು ಬಾಗಿಸ್ಕೊಂಡೆ. ಈಗ ಬೇಗ ಒಂದೊಂದೇ ಕೆಲಸ ಮಾಡಿಕೊಂಡೆ. ಆದರೂ ಇವತ್ತು ಕಿಚನಿಗೆ ಬರೋದೇ ಲೇಟು. ನೀರೆಲ್ಲ ಬಸಿದು ಫ್ಲವರಿಗೆ ಉಪ್ಪು ಹಾಕಿಟ್ಟೆ, ಯಾಕಂದರೆ ರಸಮ್ ರೆಡಿಯಾಗಿತ್ತು. ರಸಮಿಗೆ ಒಗ್ಗರಣೆ ಕೂಡ ಹಾಕ್ಕೊಂಡಾಯಿತು. ಕೆಲವೊಮ್ಮೆ ಈರುಳ್ಳಿ ಕೂಡ ಹಾಕಿ ರಸಮ್ ಮಾಡ್ತಾರೆ, ನಾನು ಯಾವತ್ತೂ ಹಾಗೆ ಮಾಡಿರಲಿಲ್ಲ. ಇದೇ ರೀತಿ ಮಾಡಿದ್ರೆ ನಮಗೆ ಇಷ್ಟ. ಉಪ್ಪೆಲ್ಲ ಹಾಕಿಟ್ಟು ತುಂಬ ಹೊತ್ತಾಗಿತ್ತು, ಒಂದು 10 ನಿಮಿಷ ಆಗಿತ್ತು. ಈಗ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಮೆಣಸಿನ ಹಿಟ್ಟು ಹಾಕಿ
ಕಲಿಸ್ಕೊಂಡೆ. ನನ್ನ ಕೈಯು ಸ್ವಲ್ಪ ಮಸಾಲೆ ಆಗಿತ್ತು ಮತ್ತು ಹಿಟ್ಟು ಸ್ವಲ್ಪ ತೆಳ್ಳಗಾಗೋಗ್ಬಿಡ್ತು. ಹಾಗಾಗಿ ನಮ್ಮ ಮನೆಗಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕಂತ ಹೇಳಿದೆ, ಅವಳು ಹಾಕೊಟ್ಲು. ಸ್ವಲ್ಪ ದಪ್ಪಗೆ ಕಲಸಿಟ್ರೆ ಆಮೇಲೆ ನೀರು ಹೀಗೆ ಬಿಟ್ಕೊಡ್ತದೆ, ಸರಿ ಆಗ್ತದೆ. 11:15ಗೆ ಅಡುಗೆ ಮನೆಗೆ ಬಂದವಳು ನಾನು. ಈಗ 12:45, ಇನ್ನೂ ಅಡುಗೆ ಆಗಲಿಲ್ಲ. ಒಂದೇ ಮಾಡ್ತಾ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆ ಅಡುಗೆ ಮಾಡಲಿಕ್ಕೆ. ಈಗ ಪಲ್ಯ ಆಯಿತು, ರಸಮ್ ಆಯಿತು, ಅನ್ನ ಆಯಿತು. ಈಗ ಬಜೆ ಮಾಡ್ತಾ ಇದ್ದೇನೆ. ಪಾಯಸ ಇನ್ನೂ ಮಾಡಬೇಕು. ಬರ್ಡೇಗಲ್ಲಿ ಏನು ಮಾಡ್ತಾ ಇದ್ದಾಳೆ ನೋಡಿ, ದಾಳಿಂಬೆ ತೊಗೊಂಡು ಬಂದು ಅಂಗಡಿ ಹೋಗಿ ಜ್ಯೂಸ್ ಮಾಡ್ತಾಳಂತೆ. ಅವಳಿಗೆ ದಾಳಿಂಬೆ ಜ್ಯೂಸ್ ಅಂದರೆ ಇಷ್ಟ, ಅಥವಾ ಸೋಡಾ ಶರ್ಬತ್, ಎರಡರಲ್ಲಿ ಒಂದು ಮಾಡ್ಕೊಳ್ತಾಳೆ ರಜೆ ಇದ್ದಾಗ. ಇವತ್ತು ದಾಳಿಂಬೆ ತೊಗೊಂಡು ಜ್ಯೂಸ್ ಮಾಡ್ತಾ ಇದ್ದಾಳೆ. ಬಜೆ ಹಿಟ್ಟು ಕಲಸಿಟ್ಟು ಒಂದು 10-15 ನಿಮಿಷ ಆಯಿತು. ಈಗ ಬಜೆ ಬಿಟ್ಕೊಳ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಬಜೆನೂ ತುಂಬ ಚೆನ್ನಾಗಿರ್ತದೆ, ಆದರೆ ನಮ್ಮ ಮನೆಗೆ ಬೇಡ. ನನಗೆ ಪೊಮೊಗ್ರೆನೇಟ್ ಜ್ಯೂಸ್ ಮಾಡ್ಕೊಳ್ತಾಳಂತೆ, ಎಲ್ಲ ಬಿಡಿಸಿ ಇಟ್ಟಿದ್ದಾಳೆ. ಈಗ ಜ್ಯೂಸ್ ಮಾಡ್ಕೊಳ್ತಾಳೆ. ಈ ಖಾರದ ಹಿಟ್ಟು ನಮ್ಮ ಅತ್ತೆ ಎಲ್ಲ ಲಟ್ಸು ಇಟ್ಟಿದ್ರು ಪೇಪರಲ್ಲಿ. ಅಂದರೆ ಅದು ಆವಾಗನೇ ಕರೆದ್ರೆ ಅದು ಉಬ್ಬಿಕೊಡ್ತದೆ, ಅದು ಮೆತ್ತಗಾಗ್ಬಿಡ್ತದೆ. ಅಂದರೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಅದನ್ನ. ಆವಾಗ ಮಾತ್ರ ಅದು ಅಂದರೆ ಉಬ್ಬಬಾರ್ದು, ಫ್ಲ್ಯಾಟ್ ಆಗಿರ್ಬೇಕಂದ್ರೆ. ಉಬ್ಬಿದ್ರೆ ಅದು ಮೆತ್ತಗಾಗಿ ಹೋಗ್ಬಿಡ್ತದೆ. ಹಾಗಾಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಹಂಗೆ ಬಿಟ್ಟರೂ ಕೂಡ ಆಗ್ತದೆ. ಸ್ವಲ್ಪ ಬಜೆನೂ ನಾನು ಕರ್ಕೊಂಡೆ. ದಾಳಿಂಬೆ ಜ್ಯೂಸು ರೆಡಿ ಮಾಡಿದ್ಲು. ಈಗ ಶಾವಿಗೆ ಪಾಯಸ ಮಾಡ್ತೇನೆ. ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಪಾಯಸ ಮಾಡಲಿಕ್ಕೆ ನಾನು ಒಂದು ಪ್ಯಾನ್ ಮೇಲೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಆಮೇಲೆ ಗೋಡಂಬಿ ಹಾಕೊಂಡು ಹುರ್ಕೊಂಡೆ. ಅಂದರೆ ನಾನು ಅದು ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದುಬಿಡಬೇಕಿತ್ತು. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯ್ತದು. ಹಾಗೆ ಶಾವಿಗೆ ಹಾಕಿ ಬಿಸಿನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ. ಅಂದರೆ ಸ್ವಲ್ಪ ಬಿಸಿನೀರು ಹೆಚ್ಚು ಹಾಕಿ ಬೇಯಿಸ್ಕೊಳ್ಬೇಕು, ಯಾಕೆ ಮೆತ್ತಗಾಗಬೇಕು ಅದು ಶಾವಿಗೆ. ಬೆಂದ ಮೇಲೆ ಸ್ವಲ್ಪ ಒಂದು ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಹಾಲು ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮುಗೀತು ಪಾಯಸ. ಈಗ ಖಾರದ ರೊಟ್ಟಿ ಗುಂಡಿ ನೋಡಿ ರೆಡಿಯಾಗಿ ಬಂದಳು. ಎಲ್ಲೂ ಹೋಗೋದಿಲ್ಲ, ನಾನು ಸುಮ್ಮನೆ ಹೊಸ ಡ್ರೆಸ್ ಹಾಕು ಅಂತ ಹೇಳಿದೆ. ಇವತ್ತು ಅವಳು ಬರ್ಡೇ ಅಲ್ವಾ, ಹಾಗಾಗಿ ಕುತ್ತಿಗೆಗೆ ಹಾಕೊಳ್ಳೋದೇ ಇಲ್ಲ ಅವಳು. ಕುತ್ತಿಗೆ ಹಾಕ್ಕೊಳ್ಬೇಕಲ್ಲ. ಅದೆಲ್ಲ ಏನೂ ಬೇಡ, ಅದೆಲ್ಲ ಹೇಳಬೇಕು. ಹೇಳಿದ್ರೂ ಹಾಕೊಳ್ಳೋದಿಲ್ಲ. ನಮ್ಮ ಅನಗನ ಬರ್ತ್ಡೇ ಸ್ಪೆಷಲ್ ಡೇ ಮಾಡಲಿಕ್ಕೆ ನಮ್ಮ ಮಾಮನ ಮಗಳು ಸ್ವಾತಿ ಮತ್ತು ಅವರು ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳೆಲ್ಲ ಬಂದರು. ಸರ್ಪ್ರೈಸ್ ವಿಸಿಟ್. ನಮ್ಗೆ ಗೊತ್ತೇ ಇರಲಿಲ್ಲ ಅವ್ರು ಬರ್ತೀನಿ ಅಂತ ಹೇಳೂ ಇಲ್ಲ, ಅಂದರೆ ಸ್ವಲ್ಪ ಕಲ್ಪನೆ ಕೂಡ ಇರಲಿಲ್ಲ. ಹಾಗೆಯೇ ಅನಗ ಮೊದಲೇ ಅಂಗಡಿಗೆ ಹೋಗಿ ಐಸ್ ಕ್ಯಾಂಡಿ ಎಲ್ಲ ತೊಗೊಂಡು ಬಂದಿದ್ಲು, ಮ್ಯಾಂಗೋ ಕ್ಯಾಂಡಿ. ಅದನ್ನ ಎಲ್ರಿಗೂ ಕೊಟ್ಕೊಂಡು ತಿಂದಳು. ಹಾಗೆ ಕೇಕ್ ಕಟ್ ಮಾಡಲಿಕ್ಕೆ ಕೂಡ ರೆಡಿ ಮಾಡಿಕೊಂಡೆ. ನಾನು ಡ್ರೆಸ್ ಮೇಲೆ ಆರತಿ ಮಾಡಬೇಕಂತ ಅಂದ್ಕೊಂಡೆ. ನಮ್ಮ ಅತ್ತೆ ಹೇಳಿದ್ರು ಸಾರಿನೇ ಉಟ್ಕೊ ಅಂತ ಹೇಳಿದ್ರು. ಹಾಗಾಗಿ ಸಾರಿ ಉಟ್ಕೊಂಡು ಬೇಗ ಆರತಿ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಯಾರಿಗೂ ಕರೀಲಿಲ್ಲ, ಯಾಕಂದರೆ ಅದು ಸ್ಪೆಷಲ್ ಅಲ್ವ, ಅಂದರೆ ಸರ್ಪ್ರೈಸ್ ಅಲ್ವಾ. ಹಾಗಾಗಿ ಯಾರಿಗೂ ಹೇಳಿರಲಿಲ್ಲ, ಮನೆ ಮಕ್ಕಳಷ್ಟೇ. ಅವರಿಬ್ಬರು ಮಕ್ಕಳು ಮತ್ತು ಇವನು ನಮ್ಮ ಭಾವನ ಮಗ ಮಯಾಂಕ್, ಇಷ್ಟೇ ಮಕ್ಕಳೆಲ್ಲ ಸೇರಿ ಕಟ್ ಮಾಡಿದ್ರು ಕೇಕನ್ನು. ತುಂಬ ಸ್ಪೆಷಲ್ಲಾಗಿ ಇತ್ತು, ಯಾಕಂದರೆ ಸರ್ಪ್ರೈಸ್ ವಿಸಿಟ್ ಅಲ್ವಾ ಅವ್ರದ್ದು. ಕೇಕ್ ಕಟ್ ಮಾಡೋ ವಿಚಾರನೇ ಇರಲಿಲ್ಲ. ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಹಾಗೆ ನಾನು ಕೇಕ್ ತಿನ್ನಿಸ್ದೆ. ನಮ್ಮ ಅತ್ತೆ ಮಕ್ಕಳು, ನಮ್ಮ ಸ್ವಾತಿ ಅವ್ರ ಹಸ್ಬೆಂಡ್ ಎಲ್ಲ ಕೇಕ್ ತಿನ್ನಿಸಿದ್ರು. ಇವತ್ತು ಅಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಅಂದರೆ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇತ್ತು, ಅಮಾವಾಸ್ಯೆ ಅಲ್ವಾ, ಹಾಗಾಗಿ ತುಂಬ ಬ್ಯುಸಿ ಇದ್ದರು ಅವರು. ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.